ಅಯೋಧ್ಯ ಚಳುವಳಿ ನಡೆದು ಕಾರ್ ಸೇವೆ ನಡೆದು ಸುಮಾರು 3 ದಶಕಗಳಾಗಿದೆ. ಆ 3 ದಶಕದ ಹಿಂದಿನ ಪ್ರಕರಣವನ್ನ ಕೆದಕಿ ಹುಬ್ಬಳ್ಳಿಯಲ್ಲಿ ಕಾರ ಸೇವಕನ್ನ ಬಂಧಿಸಿದ್ದಾರೆ. ಅದರ ಜೊತೆಗೇನೆ ನಮ್ಮ ಮುಖ್ಯಮಂತ್ರಿಗಳು ಪ್ರತಿ ಅವಕಾಶದಲ್ಲಿ ತಾನೊಬ್ಬ ಹಿಂದೂ ವಿರೋಧಿ ಅಂತ ರುಜುವಾತು ಮಾಡ್ತಾನೆ ಹೋಗ್ತಾರೆ. ನಾನು ದೇವಸ್ಥಾನಕ್ಕೆ ಬರಲ್ಲ, ಬೇರೆ ಕಡೆ ಹೋಗ್ತೀನಿ, ದೇವಸ್ಥಾನಕ್ಕೆ ನಮಸ್ಕಾರ ಹಾಕಲ್ಲ, ಬೇರೆ ಕಡೆ ನಮಸ್ಕಾರ ಹಾಕ್ತೀನಿ. ಅವ್ರ ಮಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಹಿಂದೂ ದೇಶ ಆದ್ರೆ ಇದು ಆಫ್ಘಾನಿಸ್ತಾನ ಆಗುತ್ತೆ ಅಂತ ಅವರ ಪಕ್ಷದ ಇನ್ನೊಬ್ಬ ನಾಯಕ ಹರಿಪ್ರಸಾದ್ ಹೇಳ್ತಾರೆ, ಇಲ್ಲಿ ಗೋದ್ರಾ ರೀತಿ ಪರಿಸ್ಥಿತಿ ಉಂಟಾಗುತ್ತೆ, ಘಟನೆ ಆಗುತ್ತೆ ಅಂತ. ಇದೆಲ್ಲರೂ ಕೂಡ ರಾಜ್ಯದಲ್ಲಿರುವ ಹಿಂದೂ ವಿರೋಧಿ ಮನಸ್ಥಿತಿ ಆಡಳಿತವನ್ನು ತೋರಿಸುತ್ತೆ. ಸೊ ನಾವು ಇವತ್ತು ಶ್ರೀ ರಾಮಚಂದ್ರ ಗೌಡರು ಬರ್ತಾರೆ, ನಮ್ಮ ಹಿರಿಯ ನಾಯಕರು, ನಾವು ಕಾರಸೇವಕರಾಗಿ ಕೆಲಸ ಮಾಡಿದ್ವು, ಕರಸೇವಕರಾಗಿ ಬಂಧನಕ್ಕೆ ಒಳಗಾಗಿದ್ವು. ಡಿಸೆಂಬರ್ 6ನೇ ತಾರೀಕು ನಾವು ಸಾಕ್ಷಿಯಾಗಿದ್ವು. ಅದಕ್ಕೋಸ್ಕರ ನಾವು ಕರಸೇವಕರಾಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ, ಇದು ಈ ರಾಜ್ಯದ ಒಂದು ಪಾಲಿಸಿ ಆಗಿರೋದ್ರಿಂದ, ನೀತಿ ಆಗಿರೋದ್ರಿಂದ ನಮ್ಮನ್ನು ಕೂಡ ಬಂಧಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ. ಸುರೇಶ್ ಕುಮಾರ್ ಅವರು ನೋಡಿ, ಈಗ 16 ಕೇಸ್ಗಳಿದೆ ಅಂತ ಹೇಳಿ ಸರ್ಕಾರ ಹೇಳುತ್ತೆ, 13 ಕೇಸ್ಗಳಿದೆ ಅವರ ವಿರುದ್ಧ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಹೇಳಿ. ಆದ್ರೆ 3 ಬಾರಿ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ಕಳಿಸ್ಕೊಡ್ತಾರೆ ಬೇರೆ ಬೇರೆ ಠಾಣೆಗಳಲ್ಲಿ. ಆದ್ರೆ ಬೇರೆ ಬೇರೆ ಠಾಣೆಗೆ ತೆರಳಿ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ಕಳಿಸುವಂತವ್ರು ಅಲ್ಲೇ ಇರುವಂತವ್ರನ್ನ ಯಾಕೆ 32 ವರ್ಷಗಳ ಬಳಿಕ ಬಂಧನ ಮಾಡಿದ್ರೆ ಯಕ್ಷ ಪ್ರಶ್ನೆ. ಈಗ ರಾಮ ಭಕ್ತರನ್ನ ಎದುರಿಸುವ ತಂತ್ರ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಆರೋಪ ಮಾಡ್ತಾರೆ. ಹೌದಾ? ಜನವರಿ 22ನೇ ತಾರೀಕು ನಮ್ಮೆಲ್ಲರ ಕನಸಾಗಿದ್ದ, ನಾವೇನ್ ಮಾಡಿದ್ದ, ನಮ್ದು ಸ್ಲೋಗನ್ ಇತ್ತು, ಮಂದಿರ್ ವಹಿ ಬನಾಯೇಂಗೆ ಅಂತ ಇತ್ತು. ಇವತ್ತು ಮಂದಿರವನ್ನೇ ಕಟ್ಟಿದೆವು, ಆ ಒಂದು ಕಾಲ ಬಂದಿದೆ. ಜನವರಿ 22ನೇ ತಾರೀಕು ಮಂದಿರದ ಶ್ರೀರಾಮಲಲ್ಲಾದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿನ ಕಾಂಗ್ರೆಸ್ ಅನಿಸ್ತದೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ ಆ ರಾಮನ ಭಕ್ತರ ಒಂದು ವಾತಾವರಣ ಏನಿದೆ ಅದನ್ನ ತಡ್ಕೊಳಕ್ ಆಗದೇ ಈ ರೀತಿ ಬಂಧನಕ್ಕೆ ಒಳಗಾಗಿ 30 ವರ್ಷದ ಹಿಂದಿನ ಪ್ರಕರಣನ ಕೆದಕ ಅಗತ್ಯ ಏನಿತ್ತು, ಅವರ ಬಂಧನಕ್ಕೆ ಅಗತ್ಯ ಖಂಡಿತ. ರಾಮಭಕ್ತನ ಬದಲಿಸೋ ತಂತ್ರಕ್ಕಿಂತ ನಾವು ರಾಮಭಕ್ತರಲ್ಲ ಅಂತ ರುಜುವಾತು ಮಾಡುವ ಒಂದು ಯಂತ್ರ ಅವ್ರದ್ದು. ಯಾಕಂದ್ರೆ ಮುಂಚೆಯಿಂದನೂ ಕೂಡ ತುಷ್ಟೀಕರಣ ಇವರ ರಾಜಕಾರಣದ ಒಂದು ಭಾಗ ಆಗಿದೆ. ಆ ತುಷ್ಟೀಕರಣದ ಇನ್ನೊಂದು ಹೆಜ್ಜೆ ರಾಮ ಭಕ್ತರನ್ನ ಅರೆಸ್ಟ್ ಮಾಡೋದು, ಬಂಧನಕ್ಕೆ ಒಳಗೆ ಮಾಡೋದು. ಅವರು ಆಂಜನೇಯ ಇನ್ನೊಂದು ಹೇಳಿದ್ದಾರೆ, ಅಯೋಧ್ಯದಲ್ಲಿರೋದು ಬಿಜೆಪಿಯ ರಾಮ ಮಂದಿರ ಅಂತ. ಹಾಗಾದ್ರೆ ಡಿಸೆಂಬರ್ 6ನೇ ತಾರೀಕು ಮುಂಚೆ ಇದ್ದಿದ್ದು ಕಾಂಗ್ರೆಸ್ನ ಒಂದು ಮಸೀದಿ ಆಗಿತ್ತಾ ಅಂತ ಪ್ರಶ್ನೆ. ಇದು ಹರಿಪ್ರಸಾದ್ ಅವರ ಬಹಳ ಕೆಳಮಟ್ಟದ ಮನಸ್ಥಿತಿಯಿಂದ ತೋರಿಸುತ್ತೆ. ಅವತ್ತು ನರೇಂದ್ರ ಮೋದಿ ಅವ್ರಿಗೆ ಏನ್ ಬೈದಿದ್ರು ಅನ್ನೋದು ನಮ್ಗೆ ಗೊತ್ತಿದೆ. ನರೇಂದ್ರ ಮೋದಿ ಅವ್ರನ್ನ ಕೊಲೆಗಡುಕ ಅಂತ ಕರೆದಿದ್ರು ಇದೇ ಹರಿಪ್ರಸಾದ್ ಅವರು. ಇವತ್ತು ಗೋದಾ ರೀತಿ ಆಗುತ್ತೆ ಅಂತ ಒಂದು ಹೇಳ್ತಾ ಇದ್ದಾರೆ. ಇದು ಬಹಳ ಕೆಟ್ಟ ರೀತಿಯ ಮನಸ್ಥಿತಿ. ಜೀವನದಲ್ಲಿ ಒಂದು ಸಕಾರಾತ್ಮಕ ಮನಸ್ಥಿತಿನೇ ಯಾವತ್ತೂ ಇವರು ತೋರಿಸಿಲ್ಲ. ಪೂಜಾರಿಯನ್ನ ಕ್ರಿಮಿನಲ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್. ನಿಮ್ಮ ಹೋರಾಟಕ್ಕೆ ನಿಜಕ್ಕೂ ಬೆಲೆ ಕೊಡ್ತಾರಾ ಇಂತ ಹೇಳಿಕೆ ಕೊಟ್ಟದ್ದು? ನೋಡಿ, ಇವತ್ತು ಯಾರನ್ನಾದ್ರೂ ಕೂಡ ಕ್ರಿಮಿನಲ್ಲು ಅವನು ಆ ಕೆಲಸ ಮಾಡಿದ ಅಂತ ಹೇಳೋದಕ್ಕೆ ಇವರು ಸಿದ್ಧರಾಗಿದ್ದಾರೆ. ಆದ್ರೆ ಪ್ರಶ್ನೆ ಇರೋದು 30 ವರ್ಷದ ಪ್ರಕರಣಕ್ಕೆ ಇವತ್ತು ಯಾಕೆ ಜೀವ ಕೊಟ್ರು? ಅವನು ಕರಸೇವಕ ಆಗಿದ್ದ, ಅದೇ ಕಾರಣಕ್ಕೆ ಜೀವ ಕೊಟ್ಟರು ಅಂತ ನಮ್ಮ ಬಲವಾದ ನಂಬಿಕೆ. ಅದಕ್ಕೋಸ್ಕರ ಎಲ್ಲಾ ಕರಸೇವಕರು ಇವತ್ತು ನಾವು ಮುಂದೆ ಬಂದೀವಿ, ನಮ್ಮನ್ನು ಕೂಡ ಬಂಧನ ಮಾಡಿ. ಹಿಂದೂ ರಾಷ್ಟ್ರವನ್ನ ಮಾಡ್ಬಿಟ್ರೆ ಆಫ್ಘಾನಿಸ್ತಾನ ಪಾಕಿಸ್ತಾನ ಆಗ್ಬಿಡುತ್ತೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಪ್ಪನಂತೆ ಮಗ, ನೂಲಿನಂತೆ ಸೀರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.